ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ನವೆಂಬರ್ ತಿಂಗಳ 1ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ಶರದ್ ಋತು, ಕಾರ್ತಿಕ ಮಾಸ, ಶುಕ್ಲ ಪಕ್ಷದ ಏಕಾದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 2:29 ಇರಲಿದೆ. ನಂತರ ದ್ವಾದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಶತಭಿಷ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 2:16 ಇರಲಿದೆ. ನಂತರ ಪೂರ್ವಭಾದ್ರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಬೆಳಿಗ್ಗೆ 9:13 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಧ್ರುವ ಯೋಗ. ಇದು ಈ ದಿನ ರಾತ್ರಿ 2:09 ಇರಲಿದೆ. ನಂತರ ವ್ಯಾಘಾತ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ತುಲಾ, ಚಂದ್ರ ಇರುವಂತಹ ರಾಶಿ ಕುಂಭ. ಇನ್ನು ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9:11 ಬೆಳಿಗ್ಗೆ 10:39 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6:16 ಬೆಳಿಗ್ಗೆ 7:43 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 1:34 ಅಪರಾಹ್ನ 3:02 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:06 ಬೆಳಿಗ್ಗೆ 8:51 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗ್ಲಿ ಯಾವುದೇ ಶುಭ ಕಾರ್ಯಗಳನ್ನಾಗ್ಲಿ ಆರಂಭ ಮಾಡಬೇಡಿ. ಏಕೆಂದ್ರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನ ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನ ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:42 ಮಧ್ಯಾಹ್ನ 12:26 ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:17 ಮಧ್ಯಾಹ್ನ 12:51 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:10 ಸೂರ್ಯಾಸ್ತ ಸಂಜೆ 5:54. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ಕನ್ಯಾ, ಧನಸ್ಸು ಮತ್ತೆ ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನ ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನ ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಆದ್ರಿಂದಲೇ ಈ ಶನಿವಾರವನ್ನ ಸ್ಥಿರವಾಸರ ಅಂತ ಹೇಳಿ ಕರೀತಾರೆ. ಹಾಗಾಗಿ ಸ್ಥಿರವಾದಂತಹ ಕೆಲಸ ಕಾರ್ಯಗಳಿಂದ ಸ್ಥಿರವಾದ ಫಲಿತಾಂಶಗಳನ್ನು ಪಡ್ಕೊಳ್ಳಿಕ್ಕೆ ಈ ದಿನ ತುಂಬಾ ಅನುಕೂಲಕರವಾಗಿರುವಂಥದ್ದು. ಹಾಗೆ ಇಲ್ಲಿ ಶನಿ ನಾವು ಮಾಡುವಂತಹ ಉದ್ಯೋಗಕ್ಕೆ, ನಮ್ಮ ಕರ್ಮಕ್ಕೆ, ನಮ್ಮ ಶ್ರಮಕ್ಕೆ, ನಮ್ಮ ವೃತ್ತಿಯ ಮೂಲಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಯಾರು ಕಷ್ಟಪಟ್ಟು ದುಡಿಮೆಯಲ್ಲಿ ತೊಡಗ್ತಾರೆ ಅಂಥವರಿಗೆ ಉತ್ತಮವಾದಂತಹ ಫಲಿತಾಂಶಗಳನ್ನು ಶನಿದೇವರು ಕೊಡ್ತಾರೆ. ಆದ್ರಿಂದಲೇ
ಕೆಲವೊಂದು ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು. ಯಾಕೆಂದ್ರೆ ಶನಿ ಮಂದಗತಿಯ ಚಲನೆಯನ್ನು ಹೊಂದಿರುವಂಥವನು. ಹಾಗಾಗಿ ಕೆಲಸಗಳು ಬೇಗ ಆಗಲಿ ಅಂತ ಹೇಳಿ ಅರ್ಜೆಂಟ್ ಮಾಡಬೇಡಿ. ಸ್ವಲ್ಪ ನಿಧಾನವಾಗಿ ಕೆಲಸಗಳು ಮುಂದುವರಿಲಿ. ಅದರಲ್ಲೂ ಯಾರು ತಾಳ್ಮೆಯಿಂದ ಸಹನೆಯಿಂದ ಕೆಲಸಗಳನ್ನು ಮುಂದುವರಿಸ್ತಾರೆ ಅಂಥವ್ರಿಗೆ ಉತ್ತಮವಾದಂತಹ ಪ್ರತಿಫಲಗಳು ಈ ದಿನ ಸಿಕ್ಕತ್ತೆ. ಆದ್ರಿಂದಲೇ ಸಹನೆ ಅನ್ನುವಂಥದ್ದು ತುಂಬ ಈ ದಿನ ಬೇಕಾಗಿದೆ. ಹಾಗೆ ಈ ದಿನ ಈ ಸ್ಥಿರವಾದಂತಹ ಫಲಿತಾಂಶಗಳನ್ನು ಪಡ್ಕೊಳ್ಳಿಕ್ಕೆ ಕೆಲವರು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಾರೆ. ಇಲ್ಲಿ ಈ ಸಾಧನೆ ನಮ್ಮ ಜೀವಿತದ ಕೊನೆಯ ಅವಧಿಯವರೆಗೂ ಕೂಡ ನಮ್ಮ ಜೊತೆಯಲ್ಲೇ ಇರುತ್ತೆ. ಹಾಗಾಗಿ ಆಧ್ಯಾತ್ಮಿಕ ಸಾಧನೆಗೆ ಈ ದಿನ ತುಂಬ ಚೆನ್ನಾಗಿದೆ. ಜೊತೆಗೆ ಕೆಲವರು ತಂತ್ರ ವಿದ್ಯೆಯನ್ನು ಕಲಿತಾರೆ. ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವ್ರಿಗೂ ಕೂಡ ಈ ದಿನ ಪ್ರಶಸ್ತವಾಗಿದೆ. ಏಕೆಂದರೆ ಈ ದಿನದಲ್ಲಿ ನೀವು ಮಾಡುವಂತಹ ಪ್ರಯತ್ನಗಳು, ಅದರಿಂದ ಬರುವಂತಹ ಫಲಿತಾಂಶಗಳು ಶಾಶ್ವತವಾಗಿರುತ್ತೆ, ಸ್ಥಿರವಾಗಿರುತ್ತೆ. ತಾತ್ಕಾಲಿಕವಾಗಿ ಇರುವಂತಹ ಫಲಿತಾಂಶಗಳು ಈ ದಿನ ಸಿಕ್ಕಲ್ಲ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳನ್ನ ಆದಷ್ಟು ಗುರುಹೋರದಲ್ಲಿ ಆರಂಭ ಮಾಡಿದ್ರೆ ಒಳ್ಳೆಯ ಫಲಿತಾಂಶಗಳು, ಸ್ಥಿರವಾದಂತಹ ಫಲಿತಾಂಶಗಳು ಸಿಕ್ಕತ್ತೆ. ಇದು ಈ ದಿನ ಬೆಳಿಗ್ಗೆ 7:09 ಬೆಳಿಗ್ಗೆ 8:08 ಇನ್ನು ಮಧ್ಯಾಹ್ನ 2:01 ಮಧ್ಯಾಹ್ನ 2:59 ಹಾಗೆ ರಾತ್ರಿ 8:59 ರಾತ್ರಿ 10:01 ಗುರುಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂತಹ ಶನಿ ಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳೇನಾದರೂ ಆರಂಭ ಆದರೆ ಸ್ವಲ್ಪ ನಿಧಾನವಾಗಿ ಚಲಿಸುತ್ತೆ. ಏಕೆಂದರೆ ಕೆಲಸಗಳು ಬೇಗ ಆಗಲ್ಲ, ಫಲಿತಾಂಶಗಳು ಕೂಡ ಬೇಗ ಸಿಕ್ಕಲ್ಲ. ಅದಕ್ಕಾಗಿಯೇ ಕೆಲವೊಂದು ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 6:11 ಬೆಳಿಗ್ಗೆ 7:09 ಇನ್ನು ಮಧ್ಯಾಹ್ನ 1:02 ಮಧ್ಯಾಹ್ನ 2:01 ಹಾಗೆ ರಾತ್ರಿ 7:58 ರಾತ್ರಿ 8:59 ಶನಿ ಹೋರ ಇರುವಂತಹ ಸಮಯ. ಇದನ್ನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂತಹ ರವಿ ಹೋರ ಏನಿದೆ ಇದನ್ನು ಕೂಡ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಇದು ಕೂಡ ಅನ್ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ರಾಜಕಾರಣಿಗಳು ಯಾವುದೇ ರೀತಿಯ ಚಟುವಟಿಕೆಗಳನ್ನಾಗ್ಲಿ, ಯಾವುದೇ ರೀತಿಯ ಪ್ರಯಾಣವನ್ನಾಗ್ಲಿ ಈ ದಿನ ಇರುವಂತಹ ರವಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ಹಿರಿಯ ಅಧಿಕಾರಿಗಳನ್ನ ಭೇಟಿ ಮಾಡಬೇಕು, ರಾಜಕಾರಣಿಗಳನ್ನ ಭೇಟಿ ಮಾಡಬೇಕು, ಅವರಿಂದ ಸಹಾಯ ಸಹಕಾರಗಳು ಬೇಕು, ಅಥವಾ ಗಣ್ಯರನ್ನ ಭೇಟಿ ಮಾಡಬೇಕು ಅನ್ನುವಂತಹ ವಿಚಾರ ಏನಾದರೂ ಇದ್ರೆ ಅದನ್ನು ಕೂಡ ಈ ದಿನ ಇರುವಂತಹ ರವಿ ಹೋರಾದಲ್ಲಿ ಪ್ರಾರಂಭ ಮಾಡಬೇಡಿ. ಹಾಗಾಗಿ ಈ ರವಿ ಹೋರವನ್ನ ಈ ದಿನ ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇದು ಈ ದಿನ ಬೆಳಿಗ್ಗೆ 9:07 ಬೆಳಿಗ್ಗೆ 10:06 ಇನ್ನು ಅಪರಾಹ್ನ 3:58 ಅಪರಾಹ್ನ 4:57 ಹಾಗೆ ರಾತ್ರಿ 11:02 ರಾತ್ರಿ 12:03 ರವಿ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಭೀಷ್ಮಾಚಾರ್ಯರು ಕಾರ್ತಿಕ ಶುಕ್ಲ ಏಕಾದಶಿಯಂದು ಪೂರ್ಣಿಮೆಯವರೆಗೂ ಕೂಡ 5 ದಿವಸಗಳ ಕಾಲ ಶರಮಂಚದಲ್ಲಿ ಉಪವಾಸದಿಂದ ಇದ್ದು ಪಾಂಡವರಿಗೆ ನಾನಾ ವಿಧದ ಧರ್ಮಗಳನ್ನ ನಿರೂಪಣೆ ಮಾಡಿದ್ರು ಅನ್ನುವಂಥ ಉಲ್ಲೇಖ ಇದೆ. ಇದರಿಂದ ತೃಪ್ತನಾದಂತಹ ಶ್ರೀಕೃಷ್ಣ 10 ದಿವಸಗಳ ಕಾಲ ಯುದ್ಧ ಮಾಡಿ ಪರಿಶ್ರಮ ಹೊಂದಿದ್ರೂ ಕೂಡ ಶರಶಯ್ಯೆಯಲ್ಲಿ 5 ದಿನಗಳ ಉಪವಾಸದಿಂದ ಧರ್ಮವನ್ನು ತಿಳಿಸಿದ್ದೀಯಾ. ಇದರಿಂದ ಈ 5 ದಿವಸಗಳು ಕೂಡ ನನಗೆ ತುಂಬಾ ಪ್ರಿಯವಾಗಿದೆ. ಇಂದಿನಿಂದ 5 ದಿನಗಳಿಗೆ ಭೀಷ್ಮ ಪಂಚಕ ಅಂತ ಹೆಸರು ಬರಲಿ. ಈ ದಿನ 5 ದಿವಸ ಯಾರು ನಿನ್ನಂತೆ ಉಪವಾಸದಿಂದ ಇದ್ದು ನಾನಾ ವಿಧ ಧರ್ಮಗಳನ್ನು ಆಚರಣೆ ಮಾಡ್ತಾರೋ ಅವರು ಸದ್ಗತಿಯನ್ನು ಹೊಂದುತ್ತಾರೆ, ಸಂತಾನವನ್ನ ಪಡ್ಕೊಳ್ತಾರೆ ಅನ್ನುವಂಥ ಒಂದು ಮಾತನ್ನ ಶ್ರೀಕೃಷ್ಣ ಪರಮಾತ್ಮನೇ ತಿಳಿಸಿದ್ದಾರೆ. ಹಾಗಾಗಿ 5 ದಿವಸ ಅರ್ಜುನನ ಬಾಣದಿಂದ ಮೇಲೆ ಚಿಮ್ಮಿದಂತಹ ಪಾತಾಳಗಂಗೆಯ ಜಲವನ್ನು ಕುಡಿದಿದ್ದರಿಂದ ಬಾಯಾರಿಕೆಯನ್ನ ಪರಿಹಾರ ಮಾಡಿಕೊಂಡಿದ್ದೀಯಾ. ಆದ್ದರಿಂದ ಇಂದಿನಿಂದ 5 ದಿನಗಳವರೆಗೆ ನಿನಗೆ ಅರ್ಘ್ಯವನ್ನು ನೀಡಿ ಸಂತೋಷಪಡಿಸಲಿ ಅಂತ ಹೇಳಿ ವರವನ್ನು ಕೊಡ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಇಲ್ಲಿ ಭೀಷ್ಮ ಪ್ರಪ್ರಥಮವಾಗಿ ಆಚರಿಸಿದ್ರಿಂದಲೇ ಇದನ್ನ ಭೀಷ್ಮ ಪಂಚಕ ಅಂತ ಹೇಳಿ ಕರೆಯುವಂಥದ್ದು ಇದೆ. ಯಾರು ಈ ವ್ರತವನ್ನ ಮಾಡಿ 3 ಅರ್ಘ್ಯವನ್ನ ಕೊಡ್ತಾರೋ ಅವರು ಪಾಪ ಪರಿಹಾರವನ್ನು ಮಾಡಿಕೊಳ್ತಾರೆ ಅನ್ನುವಂಥದ್ದು ಇದೆ. ಹಾಗಾಗಿನೇ ಭೀಷ್ಮಾಚಾರ್ಯರು ಬಹಳ ನಿಷ್ಠೆಯಿಂದ ವ್ರತವನ್ನ ಮಾಡಿದ್ರಿಂದ ಅವರಿಗೆ ಸದ್ಗತಿ ಸಿಕ್ತು ಅನ್ನುವಂಥ ಒಂದು ವಿಚಾರ. ಜೊತೆಗೆ ಯಾರು ನಿಷ್ಠೆಯಿಂದ ಈ ವ್ರತವನ್ನ ಮಾಡ್ತಾರೋ ಅವರು ಒಂದೇ ವರ್ಷದಲ್ಲಿ ಪುತ್ರ ಸಂತಾನವನ್ನ ಪಡ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಇದರ ಜೊತೆಗೆ ಈ 5 ದಿನಗಳಲ್ಲೂ ಕೂಡ ಅಖಂಡವಾಗಿ ಹಗಲು ರಾತ್ರಿಯಲ್ಲಿ ದೇವರ ಮುಂದೆ ದೀಪ
ಆರಿ ಹೋಗದಂತೆ ರಕ್ಷಿಸಿ ಬೆಳಗಿಸಬೇಕು ಅನ್ನುವಂಥದ್ದು ಇದೆ. ಏಕಾದಶಿಯ ದಿನ ಬಿಟ್ಟು ಉಳಿದ 4 ದಿವಸಗಳಲ್ಲಿ ನಾನಾ ವಿಧದ ಭಕ್ಷ್ಯಗಳನ್ನ ಭಗವಂತನಿಗೆ ಅರ್ಪಿಸಿ ನೈವೇದ್ಯವನ್ನ ಮಾಡಬೇಕು. ನಂತರ ಆ ದೀಪವನ್ನ ದಾನ ಮಾಡಬೇಕು ಅನ್ನುವಂಥದ್ದು ಇದೆ. ಇಲ್ಲಿ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ದಿನ, ದ್ವಾದಶಿಯ ದಿನ, ತ್ರಯೋದಶಿಯ ದಿನ, ಚತುರ್ದಶಿಯ ದಿನ ಮತ್ತೆ ಹುಣ್ಣಿಮೆ ಈ 5 ದಿನಗಳಲ್ಲಿ ಉಪವಾಸವನ್ನ ಮಾಡಿ ಪಾಡ್ಯದಂದು ಪಾರಣೆಯನ್ನ ಮಾಡಬೇಕು. ಇದು ಭೀಷ್ಮ ಪಂಚಕ ವ್ರತ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ. ಹಾಗಾಗಿ ಪ್ರತಿ ದಿನಗಳಲ್ಲೂ ಕೂಡ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿ ಲೌಕಿಕ ವಿಚಾರಗಳನ್ನು ಮಾತಾಡದೆ ಮೌನವಾಗಿ ಇರುವಂಥದ್ದು, ಭೀಷ್ಮಾಚಾರ್ಯರಿಗೆ ತಿಲತರ್ಪಣವನ್ನು ಕೊಡಬೇಕು, ಜಲಾಂಜಲಿಯನ್ನು ಕೊಡಬೇಕು, ಭಗವಂತನ ಪೂಜೆ ಮಾಡಬೇಕು, ಭೀಷ್ಮರನ್ನ ಪೂಜೆ ಮಾಡಬೇಕು, ಸುವರ್ಣ ದಾನ ಮಾಡಬೇಕು, ಹಾಗೆ ಶಾಸ್ತ್ರ ಶ್ರವಣಾದಿಗಳನ್ನು ಮಾಡಬೇಕು. ಇದು 5 ದಿನಗಳ ಕರ್ತವ್ಯವಾಗಿ ಇರಬೇಕು. ಹಾಗೆ ಈ ವ್ರತವನ್ನು ಸ್ತ್ರೀಯರು, ವಿವಾಹಿತ ಸ್ತ್ರೀಯರು ಪತಿಯ ಅನುಮೋದನೆಯನ್ನು ಪಡೆದು ಈ ವ್ರತವನ್ನೇ ಆಚರಣೆ ಮಾಡಬೇಕು. ಪತಿಯ ಅನುಮತಿಯನ್ನ ಬೇಡದೆ ಈ ವ್ರತವನ್ನ ಮಾಡಿದ್ರೆ ಅದು ನಿಷ್ಫಲವಾಗುತ್ತೆ. ಹಾಗೆ ವಿಧವಾ ಸ್ತ್ರೀಯರು ಕೂಡ ತಮ್ಮ ಮಕ್ಕಳಿಗೆ ಶುಭ ಉಂಟಾಗ್ಲಿ ಅಂತ ಹೇಳಿ ಈ ಪಂಚಕ ವ್ರತವನ್ನ ಮಾಡಬಹುದು. ಅದರಲ್ಲೂ ಈ ಭೀಷ್ಮ ಪಂಚಕ ವ್ರತದಲ್ಲಿ ನೈವೇದ್ಯ ಇಡ್ತಾರಲ್ಲ, ಇದು 5 ಬಗೆಯದ್ದು ಇರಬೇಕು. ಪಂಚರತ್ನ ದಾನವನ್ನ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಇನ್ನು ಈ ದೇಹ ಶುದ್ಧಿಗಾಗಿ ಪಂಚಗವ್ಯ ಪ್ರಾಶನವನ್ನ ಮಾಡಬೇಕು ಅನ್ನುವಂಥದ್ದಿದೆ. ಗೋಮಯವನ್ನ ಲೇಪನ ಮಾಡಿಕೊಂಡು ನದಿಗಳಲ್ಲಿ ಸ್ನಾನವನ್ನ ಮಾಡಬೇಕು. ಲಕ್ಷ್ಮೀನಾರಾಯಣರನ್ನ ಪಂಚಖಾದ್ಯಗಳಿಂದ ಪೂಜೆ ಮಾಡಬೇಕು. ಹಾಗೆ ಭೀಷ್ಮಾಚಾರ್ಯರಿಗೂ ಕೂಡ ಏಕಾದಶಿಯನ್ನು ಬಿಟ್ಟು ಉಳಿದ 4 ದಿನಗಳಲ್ಲಿ ತಿಲತರ್ಪಣ ಹಾಗೆ ಜಲತರ್ಪಣವನ್ನು ಕೊಡಬೇಕು ಅನ್ನುವಂಥದ್ದು ಇದೆ. ಇನ್ನು ಬಹಳ ವಿಶೇಷವಾಗಿ ಈ ಕಾರ್ತಿಕ ಮಾಸದಲ್ಲಿ ದೀಪದಾನವನ್ನ ಮಾಡಬೇಕು ಅನ್ನುವಂಥದ್ದು. ಅದರಲ್ಲೂ ಲಕ್ಷ್ಮೀನಾರಾಯಣರಿಗೆ ಅಭಿಷೇಕವನ್ನು ಮಾಡಿದ ನಂತರ ದೀಪವನ್ನು ಬೆಳಗಿಸಿ ಆ ದೀಪವನ್ನೇ 5 ದಿನಗಳ ಕಾಲ ಸಂಪೂರ್ಣವಾಗಿ ಆರದಂತೆ ನೋಡಿಕೊಳ್ಳಬೇಕು. ಸಂಜೆಯಲ್ಲಿಯೂ ಕೂಡ ಹೀಗೆಯೇ ಪೂಜೆಯನ್ನು ಮಾಡಿ ರಾತ್ರಿಯಲ್ಲಿ ನೆಲದ ಮೇಲೆ ಮಲಗಬೇಕು ಅನ್ನುವಂಥದ್ದು ಇದೆ. ಇನ್ನು ಈ ಭೀಷ್ಮ ಪಂಚಕ ವ್ರತವನ್ನ ಆಚರಣೆ ಮಾಡೋದ್ರಿಂದ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬಹುದು, ಉತ್ತಮರಾದಂತಹ ಪುತ್ರ ಸಂತಾನವನ್ನು ಪಡ್ಕೊಳ್ಬಹುದು. ಇನ್ನು ಪಂಚಪಾತಕಗಳೇನಿದೆ ಮತ್ತೆ ಅದರ ಉಪಪಾತಕಗಳೇನಿದೆ ಅದನ್ನು ಕೂಡ ನಾವು ಪರಿಹಾರ ಮಾಡಿಕೊಂಡು ಉತ್ತಮ ಸ್ಥಾನವನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಏಕಾದಶಿಯನ್ನು ಬಿಟ್ಟು ಇತರ 4 ದಿನಗಳು ಅಂದ್ರೆ ದ್ವಾದಶಿ, ತ್ರಯೋದಶಿ, ಚತುರ್ದಶಿ ಮತ್ತೆ ಹುಣ್ಣಿಮೆ ಈ 4 ದಿನಗಳಲ್ಲಿಯೂ ಕೂಡ ಭಗವಂತನಿಗೆ ವಿಶೇಷ ಪೂಜೆಯನ್ನು ಮಾಡಬೇಕು. ಪಾಯಸಾದಿ ನೈವೇದ್ಯಗಳನ್ನು ಮಾಡಬೇಕು. ಮತ್ತೆ ತೀರ್ಥ, ಗಂಧ, ಅಕ್ಷತೆ ಇದನ್ನ ದಾನ ಮಾಡಬೇಕು ಅನ್ನುವಂಥದ್ದು. ಹಾಗೆ ಇದು ಕಾಮಿಯ ವ್ರತ ಆಗಿರೋದ್ರಿಂದ ತನಗೆ ಮಾತ್ರ ಸಂಬಂಧಪಟ್ಟಿರುತ್ತೆ. ಆ ದಿನ ಏಕಾದಶಿಯಂತೆ ತುಳಸಿಯನ್ನ ಮಿಶ್ರ ಮಾಡದಂತಹ ತೀರ್ಥವನ್ನ 1 ಬಾರಿ ಮಾತ್ರ ಸ್ವೀಕರಿಸಬಾರದು. 3 ಬಾರಿ ತೀರ್ಥ ಸ್ವೀಕಾರವನ್ನ ಮಾಡಬೇಕು. ಗಂಧ ಅಕ್ಷತೆಗಳನ್ನ ಧರಿಸಬೇಕು. ವಿಷ್ಣು ವ್ರತವನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿ ಸಂಕಲ್ಪವನ್ನ ಮಾಡಿಕೊಂಡು ಮುಂದುವರಿಸಬೇಕು. ಇನ್ನು 5 ದಿನಗಳು ಕೂಡ ಕೆಲವರು ಉಪವಾಸವನ್ನು ಮಾಡುವಂಥದ್ದು ಇದೆ. ಯಾರಿಗೆ ಉಪವಾಸ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂಥವರು ಫಲಾಹಾರವನ್ನ ಸೇವನೆ ಮಾಡಬಹುದು. ಹಾಲು, ಹಣ್ಣು ಮುಂತಾದಂತಹ ಪ್ರಾಣಧಾರಣದಷ್ಟು ಮಾತ್ರ ಸ್ವೀಕಾರ ಮಾಡಬೇಕು ಅನ್ನುವಂಥದ್ದು ಇದೆ. ಇನ್ನು ಈ ದಿನ ನದಿ ಸ್ನಾನವನ್ನು ಮಾಡಿ ಏಕಾದಶಿಯ ನಿಮಿತ್ತವಾಗಿ ದಾಮೋದರನನ್ನ ಪೂಜೆ ಮಾಡಬೇಕು. ಈ ದಿನ ವಿಶೇಷವಾಗಿ ಧಾತ್ರಿ ದೀಪಗಳನ್ನ ಬೆಳಗಿಸಬೇಕು, ಅಂದ್ರೆ ನೆಲ್ಲಿಯ ದೀಪವನ್ನ ಬೆಳಗಿಸಬೇಕು ಅನ್ನುವಂಥದ್ದು. ಜೊತೆಗೆ ಈ ದಿನ ಭಕ್ಷ್ಯಗಳ ಜೊತೆಗೆ ತೊವ್ವೆಯನ್ನ ಮಾಡಲಿ ಭಗವಂತನಿಗೆ ಅರ್ಪಿಸಬೇಕು ಅನ್ನುವಂಥದ್ದು ಇದೆ. ಇನ್ನು ಈ ದಿನ ವಿಷ್ಣು ಸೂಕ್ತವನ್ನ ಪಠಣ ಮಾಡಬೇಕು, ವಿಷ್ಣು ಸಹಸ್ರನಾಮವನ್ನ ಹೇಳ್ಕೊಳ್ಬೇಕು. ಇದರಿಂದ ಈ ಏಕಾದಶಿಯ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ನಾಳೆ ದ್ವಾದಶಿ, ಅದನ್ನ ಉತ್ಥಾನ ದ್ವಾದಶಿ ಅಂತ ಹೇಳಿ ಕರೀತಾರೆ. ಭಗವಂತನಿಗೆ ವಿವಾಹ ಮಾಡುವಂತಹ ಸಂದರ್ಭ. ಹಾಗಾಗಿ ನಾಳಿನ ವಿಶೇಷ ಕಾರ್ಯಕ್ರಮದಲ್ಲಿ ಈ ಉತ್ಥಾನ ದ್ವಾದಶಿಯ ಬಗ್ಗೆ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಹಾಗೆ ಬಂಧುಗಳೇ, ಈ ದಿನ ಇರುವಂತಹ ಕುಜ ಹೊರ ಕೂಡ ನಿಮಗೆ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಇದನ್ನು ಕೂಡ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಯಾವುದೇ ಸ್ಪರ್ಧೆಯ ವಿಚಾರ ಬಂದ್ರೆ, ಯಾವುದೇ ರೀತಿಯ ಪರೀಕ್ಷೆಗಳ ವಿಚಾರ ಬಂದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾಮಾರುವಂಥದ್ದು ಜಾಸ್ತಿ ಆಗುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನದ ಕುಜ ಹೊರದಲ್ಲಿ ನೀವು ಯಾವುದೇ ಕೇಸ್ಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಚರ್ಚೆ ಮಾಡುವಂಥದ್ದಾಗಲಿ, ಈ ಕೇಸ್ಗಳನ್ನು ಫೈಲ್ ಮಾಡುವಂತಹ ವಿಚಾರ ಆಗಲಿ ಆದಷ್ಟು ಕುಜ ಹೊರದಲ್ಲಿ ಮಾಡಬೇಡಿ.
ಇನ್ನು ಈ ದಿನ ಪೊಲೀಸ್ ಇಲಾಖೆಗೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ ಇತ್ಯಾದಿ ಸಾಹಸ ಕೆಲಸಗಳನ್ನು ಮಾಡುವಂತಹ ಇಲಾಖೆಗಳವರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾಕೆಂದರೆ ಕುಜನಿಂದ ನಿಮಗೆ ಅಷ್ಟೊಂದು ಅನುಕೂಲತೆಗಳಿಲ್ಲ. ಹಾಗಾಗಿ ಕುಜ ಹೋರವನ್ನು ನೀವು ಅವಾಯ್ಡ್ ಮಾಡಬೇಕು. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 7 ನಿಮಿಷದವರೆಗೆ. ಇನ್ನು ಅಪರಾಹ್ನ 2 ಗಂಟೆ 59 ನಿಮಿಷದಿಂದ ಅಪರಾಹ್ನ 3 ಗಂಟೆ 58 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 1 ನಿಮಿಷದಿಂದ ರಾತ್ರಿ 11 ಗಂಟೆ 2 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಹೊರ ಯಾವುದಿದೆ ಅದನ್ನು ತಿಳ್ಕೊಳ್ಬೇಕು. ಹಾಗಾಗಿ ನಿಮ್ಮ ನಿಗದಿತವಾದಂತಹ ಕೆಲಸ ಕಾರ್ಯಗಳನ್ನು ನಾವು ಹೇಳುವಂತಹ ಸಂಬಂಧಪಟ್ಟ ಹೊರದಲ್ಲೇ ಆರಂಭ ಮಾಡಿದ್ರೆ ಆಗ ಉತ್ತಮವಾದಂತಹ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ಪಂಚಾಂಗವನ್ನು ನೀವು ಮಾದರಿಯಾಗಿ ಇಟ್ಕೊಳ್ಳಿ. ಇದನ್ನು ಪ್ರತಿನಿತ್ಯ ಅನುಸರಣೆ ಮಾಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ನೀವು ಒಂದು ಕೆಲಸದಿಂದ ಯಾವ ಫಲಿತಾಂಶವನ್ನು ನಿರೀಕ್ಷೆ ಮಾಡ್ತಾ ಇದ್ದೀರೋ ಆ ಫಲಿತಾಂಶವೇ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ಪಂಚಾಂಗ ನಿಮಗೆ ಅತ್ಯುತ್ತಮವಾದಂತಹ ಮಾರ್ಗದರ್ಶಿಯಾಗಿರುತ್ತೆ. ಇದರಿಂದ ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ಈ ದಿನ ಏಕಾದಶಿಯ ತಿಥಿ ಇರುವಂತಹ ದಿನ. ಅದರಲ್ಲೂ ಕಾರ್ತಿಕ ಮಾಸದ ಏಕಾದಶಿಗೆ ಅತ್ಯಂತ ಮಹತ್ವ ಇರುವಂತಹ ಸಂದರ್ಭ ಇದೆ. ಹಾಗಾಗಿ ಈ ದಿನದ ಏಕಾದಶಿಯನ್ನ ಪ್ರಬೋಧಿನಿ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗೆ ಈ ದಿನ ಕಂಸ ವಧೆಯಾದಂತಹ ದಿನ. ಶ್ರೀಕೃಷ್ಣ ಪರಮಾತ್ಮ ತನ್ನ ಮಾವನಾದಂತಹ ಕಂಸನನ್ನ ವಧೆ ಮಾಡಿದಂತಹ ದಿನ ಇದು. ಇನ್ನು ಈ ದಿನದ ಏಕಾದಶಿ ಏನಿದೆ, ಇದು ಕಾರ್ತಿಕ ಮಾಸದ ಶುದ್ಧ ಏಕಾದಶಿಯ ದಿನ. ಇದು ಈ ದಿನದಲ್ಲಿ ಆಷಾಢ ಏಕಾದಶಿಯ ದಿನ ಯೋಗ ನಿದ್ರೆಗೆ ಜಾರಿದಂತಹ ಭಗವಾನ್ ವಿಷ್ಣು ಆತನನ್ನ ಎಬ್ಬಿಸುವಂತಹ ಒಂದು ಕಾರ್ಯವನ್ನು ಮಾಡಬೇಕು. ಇದರಿಂದ ನೃತ್ಯ, ಗೀತ, ವಾದ್ಯಾದಿಗಳಿಂದ, 4 ವೇದಗಳ ಘೋಷಗಳಿಂದ, ಭಾಗವತಾದಿ ಪುರಾಣ ಪಠಣದ ಮೂಲಕ ಭಗವಂತನನ್ನ ಎಚ್ಚರಗೊಳಿಸಬೇಕು. ಹಾಗಾಗಿ ಈ ದಿನ ಪ್ರಬೋಧಿನಿ ಏಕಾದಶಿ ಈ ಒಂದು ಅರ್ಥದಲ್ಲಿ ಆಚರಿಸಲ್ಪಡುವಂಥದ್ದು. ಹಾಗೆ ರಾತ್ರಿಯಲ್ಲಿ ಜಾಗರಣವನ್ನ ಮಾಡಿ ಭಜನೆಯಿಂದ ಕಾಲವನ್ನ ಯಾಪನ ಮಾಡಬೇಕು. ಪ್ರಾತಃ ಕಾಲದಲ್ಲಿ ಅರುಣೋದಯ ಕಾಲದಲ್ಲೇ ಎದ್ದು ಸ್ನಾನಾದಿಗಳನ್ನ ಮಾಡಿ ಪಂಚಾಮೃತದಿಂದ ಅಭಿಷೇಕವನ್ನ ಮಾಡಬೇಕು. ಮೊದಲು ತುಪ್ಪದಿಂದ, ನಂತರ ಕಬ್ಬಿನಿಂದ, ನಂತರ ಜೇನುತುಪ್ಪದಿಂದ, ಮೊಸರು, ಹಾಲು, ನಂತರ ಪಂಚಗವ್ಯದಿಂದಲೂ ಕೂಡ ಅಭಿಷೇಕವನ್ನ ಮಾಡಬೇಕು ಅನ್ನುವಂಥ ಒಂದು ಉಲ್ಲೇಖ ಇದೆ. ಇಲ್ಲಿ ಈ ಬ್ರಹ್ಮಪುರಾಣದಲ್ಲಿ ಹೇಳುವ ರೀತಿಯಲ್ಲಿ ಈ ದಿನ ಮಾಡಿದಂತಹ ಪಂಚಾಮೃತ ಅಭಿಷೇಕ ಏನಿದೆ ಅದರ ನಂತರದಲ್ಲಿ ಹಿಟ್ಟಿನಿಂದ ತೊಳಿಬೇಕು. ಅಂದ್ರೆ ಉದ್ದಿನ ಹಿಟ್ಟಾಗ್ಬೋದು, ಕಡಲೆ ಹಿಟ್ಟಾಗ್ಬೋದು, ಅಥವಾ ನೆಲ್ಲಿಕಾಯಿ ಪುಡಿ, ಇವುಗಳನ್ನ ಉಪಯೋಗಿಸಿಕೊಂಡು ಭಗವಂತನ ಮೂರ್ತಿಯನ್ನ ಉಜ್ಜಿ ತೊಳೆಯಬೇಕು ಅನ್ನುವಂಥದ್ದು. ನಂತರ ಜಲಾಭಿಷೇಕವನ್ನ ಮಾಡಬೇಕು. ವಸ್ತ್ರ ಮತ್ತೆ ಪುಷ್ಪ ಅಲಂಕಾರವನ್ನು ಮಾಡಿ ಧೂಪ ದೀಪ ನೈವೇದ್ಯಗಳಿಂದ ಪೂಜೆಯನ್ನ ಮಾಡಬೇಕು. ವಿವಿಧ ಭಕ್ಷ್ಯಗಳನ್ನಾಗ್ಲಿ ಹಣ್ಣುಗಳನ್ನಾಗ್ಲಿ ಈ ದಿನ ನೈವೇದ್ಯಕ್ಕೆ ಅರ್ಪಣೆ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಈ ಏಕಾದಶಿ ಪುಣ್ಯವರ್ಧಕವಾಗಿರೋದ್ರಿಂದ ಪಾಪಹಾರಕವಾಗಿರುತ್ತೆ. ಈ ಏಕಾದಶಿಯಲ್ಲಿ ಉಪವಾಸ ಮಾಡೋದ್ರಿಂದ ಸಂತಾನ ಸುಖ ಸಿಕ್ಕತ್ತೆ, ಸೌಭಾಗ್ಯಗಳು ಪ್ರಾಪ್ತಿಯಾಗತ್ತೆ. ಹಾಗೆ ರಾಜಸೂಯ ಯಾಗ ಮಾಡಿದಂತಹ ಫಲ ಲಭಿಸತ್ತೆ. ಹಾಗೆ ಮೇರು ಪರ್ವತದಷ್ಟಿರುವಂತಹ ಪಾಪ ಪರ್ವತ ನಾಶವಾಗತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ಈ ದಿನ ಏಕಾದಶಿಯ ವ್ರತವನ್ನ ಆಚರಣೆ ಮಾಡಬೇಕು. ಇಲ್ಲಿ ರಾತ್ರಿಯಲ್ಲಿ ಜಾಗರಣೆಯನ್ನ ಮಾಡಬೇಕು ಅನ್ನುವಂಥದ್ದು ಇದೆ. ಏಕೆಂದ್ರೆ ಹಿಂದಿನ 1000 ಜನ್ಮಗಳಲ್ಲಿ ಮಾಡಿದಂತಹ ಪಾಪ ನಾಶ ಆಗುತ್ತೆ. ಈ ಏಕಾದಶಿಯ ದಿನ ಏನು ಮಾಡಿದ್ರೂ ಕೂಡ ಅಕ್ಷಯ ಫಲ ಪ್ರಾಪ್ತಿಯಾಗುತ್ತೆ. ಭಾಗವತಾದಿ ಗ್ರಂಥಗಳ ಶ್ಲೋಕದ ಅರ್ಥವನ್ನ ಪಠಣ ಮಾಡಿದ್ರೂ ಕೂಡ ಲಾಭ ಇದೆ. ಇಲ್ಲಿ ತುಳಸಿಯಿಂದ ದಾಮೋದರನನ್ನ ಅರ್ಚನೆ ಮಾಡಿದ್ರೆ 100 ಯಾಗಗಳನ್ನ ಮಾಡಿದಂತಹ ಫಲ ಸಿಕ್ಕತ್ತೆ. ಹಾಗೆ ಈ ಚಾತುರ್ಮಾಸ್ಯ ವ್ರತದ ಸಂದರ್ಭದಲ್ಲಿ ಈ ದ್ವಿದಳ ವ್ರತವನ್ನ ಯಾರು ಅನುಸರಣೆ ಮಾಡಿದ್ರು ಅಂಥವರು ಈ ದಿನ ದ್ವಿದಳ ವ್ರತ ಸಮಾಪನಂ ಕರಿಷ್ಯೆ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ಚಾತುರ್ಮಾಸ್ಯ ವ್ರತವನ್ನ ಭಗವಂತನಿಗೆ ಅರ್ಪಿಸಬೇಕು. ಇನ್ನು ಕೆಲವರು ಇದನ್ನೇ ದ್ವಾದಶಿಯ ದಿನ ಸಮರ್ಪಣೆ ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನವನ್ನ ಭೀಷ್ಮ ಪಂಚಕ ವ್ರತ ಅಂತ ಹೇಳಿ ಆಚರಣೆ ಮಾಡುವಂಥದ್ದು ಕೂಡ ಇದೆ. ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 11ನೇ ಮನೆಯಲ್ಲಿ ಚಂದ್ರ. ಹಾಗಾಗಿ ಈ ದಿನ ನಿಮ್ಮ ಶ್ರಮ, ನಿಮ್ಮ ತಾಳ್ಮೆ ಈ ಎರಡರಿಂದ ಬಹಳ ವಿಶೇಷ ಫಲವನ್ನು ನೀವು ಕಾಣ್ತೀರಿ. ನಿಮ್ಮ
ಕೆಲಸ ಕಾರ್ಯಗಳು ಅಭಿವೃದ್ಧಿಯ ಪಥದಲ್ಲಿ ನಡೀತಾ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಏನೇನೂ ಕಷ್ಟ ಇಲ್ಲ. ಹಾಗಾಗಿ ನೀವು ಹಾಕಿಕೊಂಡಿರುವಂತಹ ಸಣ್ಣ ಪುಟ್ಟ ಗುರಿಗಳು ಕೂಡ ಈ ದಿನ ಬಹಳ ಯಶಸ್ವಿಯಾಗಿ ಪೂರ್ಣವಾಗುತ್ತೆ. ಹಾಗೆ ಈ ದಿನ ಪ್ರಯಾಣ ಕೂಡ ನಿಮಗೆ ತುಂಬ ಸುಖಕರವಾಗಿರುತ್ತೆ. ವ್ಯಾಪಾರದ ಅಥವಾ ನಿಮ್ಮ ಉದ್ಯೋಗದ ನಿಮಿತ್ತವಾಗಿ ಮಾಡುವಂಥ ಪ್ರಯಾಣದಲ್ಲಿ ನಿಮಗೆ ಯಶಸ್ಸಿದೆ. ಹಾಗೆ ಈ ದಿನ ನೀವು ಮಾಡುವಂತಹ ಸತ್ಕಾರ್ಯಗಳಿಂದ ನಿಮ್ಮ ಜೀವನ ಸುಖಮಯವಾಗಿರುತ್ತೆ. ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ಸಂತೋಷ ಇರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಭದ್ರತೆಗಾಗಲಿ ಅಥವಾ ನಿಮ್ಮ ಒಂದು ಸುಖದ ಜೀವನಕ್ಕಾಗಲಿ ಕೆಲವೊಂದು ಸಾಧನ ಸೌಕರ್ಯಗಳನ್ನು ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನದ ಖರ್ಚು ನಿಮಗಾಗಿ ಇರುತ್ತೆ. ಜೊತೆಗೆ ಈ ದಿನದಲ್ಲಿ ನಿಮ್ಮ ಪ್ರಭಾವವನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಕೂಡ ಸಿಕ್ಕತ್ತೆ. ಕಾರ್ಯಕ್ಷೇತ್ರದಲ್ಲಿ ಸಮಸ್ಯೆಗಳು ಬಂದಾಗ ಹಿರಿಯರ ಸಲಹೆಯನ್ನು ಪಡ್ಕೊಳ್ಳುವಂಥ ಒಂದು ವಿವೇಚನೆ ಇದೆ. ಆ ಒಂದು ಸ್ವಭಾವದಿಂದಲೇ ಈ ದಿನ ನಿಮಗೆ ಅತ್ಯುತ್ತಮವಾದಂಥ ಯಶಸ್ಸು ಸಿಕ್ಕತ್ತೆ. ಆದಷ್ಟು ಈ ದಿನ ರಾಜಕೀಯ ಕ್ಷೇತ್ರದಿಂದ ಸ್ವಲ್ಪ ದೂರ ಇರಬೇಕು. ರಾಜಕಾರಣಿಗಳಿಂದ ದೂರ ಇದ್ದರೆ ಈ ದಿನ ತುಂಬ ಉತ್ತಮ. ಹಾಗೆ ಈ ದಿನ ನಿಮ್ಮ ದುಃಖ, ನಿಮ್ಮ ನೋವು ಮಂಜುಗಡ್ಡೆ ಹಾಗೆ ಕರಗಿ ಹೋಗುತ್ತೆ. ಏಕೆಂದರೆ ನಿಮ್ಮ ಪ್ರಯತ್ನ ಈ ದಿನ ಬಹಳ ಪ್ರಬಲವಾಗಿರುತ್ತೆ. ಸ್ಥಿರವಾದಂತಹ ಫಲಿತಾಂಶವನ್ನು ಕೊಡಲಿಕ್ಕೆ ನಿಮ್ಮ ಪ್ರಯತ್ನ ಮುಂದುವರಿಯುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಯಶಸ್ವಿ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿಯವರಿಗೆ ಈ ದಿನ 10ರಲ್ಲಿ ಚಂದ್ರ ಇದ್ದಾನೆ. ಉದ್ಯೋಗ ಸ್ಥಾನ, ಕರ್ಮಸ್ಥಾನ, ನೀವು ಮಾಡುವಂತಹ ಕೆಲಸವನ್ನು ಸೂಚಿಸುವಂಥ ಮನೆ ಇದು. ಹಾಗಾಗಿ ಚಂದ್ರನಿಂದ ಪೂರ್ಣವಾದಂತಹ ಬೆಂಬಲ ಇರುತ್ತೆ. ಹಾಗಾಗಿ ಈ ದಿನ ಮನಸ್ಸು ಮಾಡಿದರೆ ಎಂಥದ್ದನ್ನು ಕೂಡ ಸಾಧನೆ ಮಾಡಲಿಕ್ಕೆ ನಿಮಗೆ ಸಾಧ್ಯ ಇದೆ. ಒಳ್ಳೆಯ ಅವಕಾಶಗಳಿದೆ. ಅದರಲ್ಲೂ ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ಸಾಧನೆಯನ್ನ ಮಾಡ್ತೀರಿ. ಮೇಲಧಿಕಾರಿಗಳ ಒಂದು ವಿಶ್ವಾಸವನ್ನ ಗಳಿಸ್ಕೊಳ್ತೀರಿ. ಇನ್ನು ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ಉತ್ತಮವಾದಂತಹ ಒಂದು ಕ್ವಾಲಿಟಿ ಟೈಮ್ ಅನ್ನು ಕಳೆಯುವಂತಹ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ಸಮಸ್ಯೆಗಳನ್ನು ತುಂಬ ಸಂಯಮದಿಂದ ವರ್ತಿಸಿ ಪರಿಹಾರ ಮಾಡಿಕೊಳ್ಳುವಂಥದ್ದು ಇದೆ. ಆದರೆ ಈ ದಿನ ಕೆಲವರ ಬಗ್ಗೆ ನಿಮಗೆ ಸ್ವಲ್ಪ ನೆಗೆಟಿವ್ ಥಾಟ್ಸ್ ಬರುವಂಥದ್ದು ಇದೆ. ನೆಗೆಟಿವ್ ಫೀಲಿಂಗ್ಸ್ ಅನ್ನುವಂಥದ್ದು ಬಂದ್ಬಿಡುತ್ತೆ. ಹಾಗಾಗಿ ಯಾರನ್ನು ಒಳ್ಳೆಯವರು ಅಂತ ಹೇಳಿ ಪರಿಭಾವಿಸ್ತೀರೋ ಅವರಿಂದ ನಿಮಗೆ ಏನಾದರೂ ಅನರ್ಥಗಳು ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಒಂದು ಪರಿಸ್ಥಿತಿ ಬಹಳ ಚೆನ್ನಾಗಿ ನಿಭಾಯಿಸುವಂಥ ಸಾಧ್ಯತೆ ಇರುತ್ತೆ. ಏಕೆಂದರೆ ನಿಮಗೆ ಮುಂದಾಲೋಚನೆ ಇದೆ, ದೂರಾಲೋಚನೆ ಇದೆ. ಹಾಗಾಗಿನೇ ಯಾವುದೇ ಒಂದು ವಿಚಾರಗಳನ್ನು ಕೂಡ ಅದರ ಉದ್ದ, ಆಳ, ಅಗಲ, ಸಾಧಕ, ಬಾಧಕ ಎಲ್ಲವನ್ನೂ ಕೂಡ ಈ ದಿನ ನೀವು ಅಧ್ಯಯನ ಮಾಡಿ ಮುಂದುವರಿಯುವಂಥ ಒಂದು ಪ್ರತಿಭೆ ಇದೆ, ಬುದ್ಧಿವಂತಿಕೆ ಇದೆ. ಹಾಗಾಗಿನೇ ಈ ವ್ಯವಹಾರಗಳು ಮಹತ್ವದ ತಿರುವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಒಳ್ಳೆಯ ಫಲಿತಾಂಶಗಳು ಕೂಡ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಪ್ರಗತಿ ಇದೆ. ಇನ್ನು ಉದ್ಯೋಗಸ್ಥರಿಗಂತೂ ಈ ದಿನ ನೀವು ಮಾಡುವಂತಹ ಪ್ರತಿ ಕೆಲಸದಲ್ಲೂ ಕೂಡ ನಿಮಗೆ ತೃಪ್ತಿ ಇದೆ. ಫಲಿತಾಂಶ ನಿಧಾನವಾಗಿ ಬಂದರೂ ಕೂಡ ಬಹಳ ಸ್ಥಿರವಾಗಿರುತ್ತೆ. ಶಾಶ್ವತವಾದಂತಹ ಫಲವನ್ನು ಪಡ್ಕೊಳ್ಳಿಕ್ಕೆ ಈ ದಿನದಲ್ಲಿ ತುಂಬ ಅವಕಾಶಗಳಿದೆ. ಅದಕ್ಕಾಗಿಯೇ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಈ ಗ್ರಹಗತಿಗಳು ಅಷ್ಟು ಉತ್ತಮ ಸ್ಥಿತಿಯಲ್ಲಿ ಇಲ್ಲದೆ ಇರೋದ್ರಿಂದ ಈ ದಿನದಲ್ಲಿ ಪರಿಸ್ಥಿತಿ ಸ್ವಲ್ಪ ಬಿಗಡಾಯಿಸುವಂಥ ಸಾಧ್ಯತೆ ಇದೆ. ನೀವು ಅಂದುಕೊಂಡಂತೆ ಕೆಲಸಗಳು ಆಗಲ್ಲ. ಹಾಗೆ ನಿರೀಕ್ಷೆ ಮಾಡಿದಂಥ ಸಹಕಾರವನ್ನು ಕೂಡ ನಿಮ್ಮ ಬಂಧು ಮಿತ್ರರಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಜೊತೆಗೆ ಹಣಕಾಸಿನ ತೊಂದರೆಗಳು ಉಂಟಾಗುವಂಥದ್ದು ಕೂಡ ಇರುತ್ತೆ. ಆದರೆ ನಿಮ್ಮ ಸ್ವಂತ ಸಂಬಂಧಿಗಳ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಈ ಭಿನ್ನಾಭಿಪ್ರಾಯಗಳು ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಎಚ್ಚರದಿಂದ ಇರಿ. ಇನ್ನು ಯಾವುದೇ ಹೊಸ ಉದ್ಯಮ ಆಗಲಿ, ಹೊಸ ಚಟುವಟಿಕೆಗಳನ್ನಾಗಲಿ ಆರಂಭ ಮಾಡುವ ಮೊದಲು ನಿಮಗೆ ನಿಜವಾದ ಬೆಂಬಲಿಗರು ಯಾರಿದ್ದಾರೆ, ನಿಮ್ಮಲ್ಲಿ ಯಾವ ಯಾವ ರೀತಿಯ ಸಂಪನ್ಮೂಲಗಳಿದೆ, ಇದನ್ನು ಮೊದಲು ನೀವು ಲೆಕ್ಕಾಚಾರ ಮಾಡಿಕೊಳ್ಬೇಕು. ಹಾಗೆ ಈ ದಿನ ನೀವು ಎಷ್ಟು ಕಠಿಣವಾದ ಪರಿಶ್ರಮದಿಂದ ಕೆಲಸಗಳನ್ನು ಮುಂದುವರಿಸ್ತೀರೋ ಅಷ್ಟೇ ಫಲಗಳಿದೆ.
ಆದರೆ ಸೋಮಾರಿತನ ನಿಮ್ಮನ್ನು ಮುಂದೆ ಮುಂದೆ ಬಿಡಲ್ಲ. ಹಾಗೆ ಕೆಲವು ಹಿತಶತ್ರುಗಳ ಒಂದು ಸಲಹೆ ಕೂಡ ಈ ದಿನ ನಿಮ್ಮ ಗುರಿಯನ್ನು ತಲುಪಲಿಕ್ಕೂ ಕೂಡ ಅಸಾಧ್ಯವನ್ನಾಗಿಸ್ಬಿಡತ್ತೆ. ಹಾಗಾಗಿ ಈ ದಿನ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕಲ್ಲ. ಇನ್ನು ಈ ಹಣದ ವಿಚಾರ, ಅದರಲ್ಲೂ ಸಾಲದ ವಿಚಾರ, ಇದರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ರೀತಿಯಲ್ಲಿ ಸಾಲ ಮಾಡುವಂಥದ್ದಾಗಲಿ ಸಾಲವನ್ನು ಕೊಡುವಂಥದ್ದನ್ನಾಗಲಿ ಮಾಡಬೇಡಿ. ಸ್ವಲ್ಪ ಲೇವಾದೇವಿ ವ್ಯವಹಾರವನ್ನು ನಿಮ್ಮ ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಅತಿಯಾದ ಆತ್ಮವಿಶ್ವಾಸ ಕೂಡ ಅಪಾಯಕ್ಕೆ ಕಾರಣವಾಗ್ಬಿಡುತ್ತೆ. ಹಾಗಾಗಿ ಓವರ್ ಕಾನ್ಫಿಡೆನ್ಸ್ ಇಟ್ಕೊಳ್ಬೇಡಿ. ಎಷ್ಟು ಬೇಕೋ ಅಷ್ಟೇ ಆತ್ಮವಿಶ್ವಾಸ ಇರಲಿ. ನಿಮ್ಮ ಕೈಲಾದಷ್ಟು ಕೆಲಸ ಕಾರ್ಯಗಳನ್ನು ಮಾತ್ರ ಪ್ರಾರಂಭ ಮಾಡಿ ಅದನ್ನು ಪೂರ್ಣ ಮಾಡಿ. ಅರ್ಧಂಬರ್ಧ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಗಣಪತಿಯನ್ನು ದರ್ಶನ ಮಾಡಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಅಷ್ಟಮದಲ್ಲಿದ್ದಾನೆ. ಹಾಗಾಗಿನೇ ಈ ದಿನದ ಪ್ರಯತ್ನಗಳಲ್ಲಿ ನೀವು ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಹಾಗೆ ಕೆಲಸಗಳು ಕೂಡ ಸಕಾಲಕ್ಕೆ ಆರಂಭ ಆಗಲ್ಲ. ಆರಂಭ ಆದರೂ ಮಧ್ಯದಲ್ಲಿ ಅಡೆತಡೆಗಳಿಂದ ನಿಲ್ಲುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನದಲ್ಲಿ ನಿಮಗೆ ನೀರಿನಂತೆ ಹಣ ಖರ್ಚಾಗುತ್ತೆ. ಶ್ರಮ ಕೂಡ ವ್ಯರ್ಥವಾಗ್ಬಿಡುತ್ತೆ. ಹಾಗೆ ಈ ದಿನ ನಿಮ್ಮ ಸಂಪಾದನೆಗಿಂತ ವೆಚ್ಚ ಹೆಚ್ಚಾಗುವಂಥದ್ದು, ಇದು ಮಾನಸಿಕ ಒತ್ತಡಕ್ಕೆ ಕಾರಣವಾಗುವಂಥದ್ದು. ಹಾಗೆ ಈ ದಿನ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ತಪ್ಪುಗಳು ನುಸುಳುವಂತಹ ಸಾಧ್ಯತೆ ಇದೆ. ಯಾಕೆಂದರೆ ನಿಮಗೆ ಕಾನ್ಸಂಟ್ರೇಷನ್ ಕಡಿಮೆ ಇರುವಂಥದ್ದು. ಹಾಗಾಗಿನೇ ತಪ್ಪುಗಳ ಜೊತೆಗೆ ಕೆಲವೊಂದು ಅನರ್ಥಗಳು ಆಗುತ್ತೆ, ಕೆಲವೊಂದು ಅವಘಡಗಳು ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಆದಷ್ಟು ತಾಳ್ಮೆಯಿಂದ ಕೆಲಸಗಳನ್ನು ಮಾಡಬೇಕು. ಯಾವಾಗ ನಿಮ್ಮ ಮನಸ್ಥಿತಿ ಶಾಂತವಾಗಿರುತ್ತೋ ಆಗ ಕೆಲಸ ಮಾಡಿ. ಉದ್ವೇಗದಲ್ಲಿ ಒತ್ತಡದಲ್ಲಿ ಇದ್ದಾಗ ಕೆಲಸವನ್ನು ಆರಂಭ ಮಾಡಬೇಡಿ. ಇನ್ನು ಈ ದಿನದಲ್ಲಿ ಪ್ರಯಾಣದಿಂದ ಕೂಡ ನಿಮಗೆ ಅಷ್ಟೊಂದು ಅನುಕೂಲತೆ ಇಲ್ಲ. ಹಾಗಾಗಿ ಈ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಕಾನೂನು ಕಟ್ಟಳೆಗಳನ್ನು ಈ ದಿನ ಪರಿಪಾಲನೆ ಮಾಡುವಂಥದ್ದು ತುಂಬ ಅಗತ್ಯತೆ ಇದೆ. ಅದನ್ನು ನೀವು ಯಾವುದೇ ಕಾರಣಕ್ಕೂ ಉಲ್ಲಂಘನೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಹಾಗೆ ಈ ದಿನ ನಿಮಗೆ ಗುರಿ ಏನಿದೆ, ಅದನ್ನು ತಲುಪುವಂಥ ಮಾರ್ಗ ಯಾವುದಿದೆ, ಅದಕ್ಕೆ ಯಾರಿಂದ ಸಹಕಾರ ಸಿಕ್ಕತ್ತೆ, ಇದನ್ನು ಸ್ವಲ್ಪ ನೀವು ನೋಡಿಕೊಳ್ಬೇಕು. ಹಾಗೆ ಈ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಬೇರೆಯವರ ಮೇಲೆ ಅವಲಂಬನೆ ಮಾಡುವಂಥದ್ದು ಕೂಡ ಅಷ್ಟೊಂದು ಒಳ್ಳೆಯದಲ್ಲ. ಎಷ್ಟು ಬೇಕೋ ಅಷ್ಟೇ ಇರಿ. ಚೌಕಟ್ಟಿನೊಳಗೆ ಕೆಲಸ ಮಾಡಿ. ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು. ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಅಂದರೆ 7ನೇ ಮನೆ. ಹಾಗಾಗಿನೇ ಈ ದಿನ ತುಂಬ ಆಶಾವಾದಿಗಳಾಗಿರ್ತೀರಿ. ಅಂದರೆ ತುಂಬ ಕನಸುಗಳಿದೆ, ತುಂಬ ಕಲ್ಪನೆಗಳಿದೆ. ಹಾಗೆ ಈ ದಿನ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ನೆರವು ಸಹಕಾರ ನಿಮಗೆ ಸಕಾಲಕ್ಕೆ ಸಿಕ್ಕತ್ತೆ. ಒಟ್ಟಾರೆ ನೀವು ಜೀವನದಲ್ಲಿ ಅಂದುಕೊಂಡಿರುವಂತಹ ಕೆಲವೊಂದು ಕಲಾತ್ಮಕವಾದಂಥ ಕೆಲಸಗಳನ್ನು ಮಾಡಲಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಇನ್ನು ಈ ಪಾಲುದಾರರ ಜೊತೆಯಲ್ಲಿ ಮಾಡುವಂಥ ವ್ಯವಹಾರಗಳು, ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ಬಿಸ್ನೆಸ್ ಕೂಡ ಈ ದಿನ ನಿಮಗೆ ತುಂಬ ಉಪಯುಕ್ತತೆಯನ್ನು ತರುತ್ತೆ. ಲಾಭ ಕೂಡ ಇದೆ. ಹಾಗೆ ಈ ದಿನ ಸಾಮಾಜಿಕವಾಗಿ ಸ್ವಲ್ಪ ಒತ್ತಡಗಳು ಜಾಸ್ತಿ ಆಗ್ಬೋದು. ಆದರೂ ಕೂಡ ಅದನ್ನು ನಿಭಾಯಿಸುವಷ್ಟು ಶಕ್ತಿ ನಿಮಗಿದೆ. ವ್ಯಾಪಾರ ವ್ಯವಹಾರಗಳನ್ನು ಉತ್ತಮ ಸ್ಥಿತಿಯಲ್ಲಿ ನೀವು ನೋಡುವಂಥ ಒಂದು ಅವಕಾಶ ಕೂಡ ಇದೆ. ಏಕೆಂದರೆ ನಿಮ್ಮ ಪ್ರಯತ್ನ ಈ ದಿನ ತುಂಬ ಧನಾತ್ಮಕವಾಗಿರುತ್ತೆ. ಇನ್ನು ಈ ದಿನ ನಿಮ್ಮ ಪ್ರೀತಿ ಪಾತ್ರರ ಮೇಲೆ ಮಾತ್ರ ಅನುಮಾನ ಪಡಲಿಕ್ಕೆ ಹೋಗಬೇಡಿ. ಅವರನ್ನು ನೀವು ನಂಬಿ ಕೆಲಸ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನದಲ್ಲಿ ನಿಮಗೆ ಅನುಕೂಲ ಇದೆ, ಎಲ್ಲ ರೀತಿಯ ಸೌಲಭ್ಯಗಳಿದೆ, ಸೌಕರ್ಯ ಇದೆ ಅಂತ ಹೇಳಿ ಎಲ್ಲೂ ಕೂಡ ನಿಮ್ಮ ಅಹಮ್ಮನ್ನು ತೋರಿಸಲಿಕ್ಕೆ ಹೋಗಬೇಡಿ. ಎಲೆ ಮರೆ ಕಾಯಿಯಂತೆ ಈ ದಿನ ನೀವು ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಆಗ ಮಾತ್ರ ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಫಲ ಸಿಕ್ಕತ್ತೆ. ಆದರೆ ನಿಮ್ಮ ವಿರೋಧಿಗಳ ಸಂಖ್ಯೆ ಜಾಸ್ತಿ ಆಗಬಾರ್ದು ನೋಡಿ. ಅದನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸ್ತಾ ಇರಬೇಕು. ಏಕೆಂದರೆ ನೀವು
ಎಷ್ಟು ಸಕ್ಸಸ್ಸನ್ನು ಹೊಂದುತ್ತೀರೋ ಅಷ್ಟೇ ವಿರೋಧಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ನಿಮ್ಮನ್ನು ದ್ವೇಷಿಸುವಂಥವರ ಸಂಖ್ಯೆ. ಆದಷ್ಟು ಅದನ್ನು ಕಡಿಮೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರಬೇಕು. ಹಾಗಾಗಿ ನಿಮ್ಮ ಮಾತು, ನಿಮ್ಮ ನಡವಳಿಕೆ ಇದರಲ್ಲಿ ಸ್ವಲ್ಪ ನಿಯಂತ್ರಣ ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಕುಟುಂಬ ಸದಸ್ಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡುವೆ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾ ಸ್ತುತಿಯನ್ನು ಮಾಡಿ ದುರ್ಗಾ ದೇವಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ 6ರಲ್ಲಿ ಚಂದ್ರ ಇದ್ದಾಗ ನಿಮ್ಮ ಕುಟುಂಬದಲ್ಲಿ ನಿಮಗೆ ವಿಶೇಷವಾದಂಥ ಒಂದು ಸ್ಥಾನಮಾನ ಇದೆ. ಶತ್ರುಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಹಾಗೆ ಈ ದಿನ ನಿಮಗೆ ನಿಜವಾದ ಬೆಂಬಲಿಗರು ಯಾರು ಅನ್ನುವಂಥದ್ರ ಒಂದು ಸ್ಪಷ್ಟ ಚಿತ್ರಣ ಕೂಡ ಸಿಕ್ಕತ್ತೆ. ಏಕೆಂದರೆ ಕಷ್ಟ ಕಾಲದಲ್ಲಿ, ಕಷ್ಟ ಇದ್ದಾಗ ಯಾರು ನಿಮಗೆ ಸಹಾಯ ಮಾಡಿದ್ರು, ಯಾರು ಸಾಂತ್ವನದ ಮಾತುಗಳನ್ನು ಹೇಳಿದ್ರು, ಇದನ್ನು ಮೆಲುಕು ಹಾಕಿಕೊಳ್ಳುವಂಥದ್ದು. ಹಾಗಾಗಿ ಈ ದಿನ ನೈಜತೆಯ ಬಗ್ಗೆ ಹೆಚ್ಚಿನ ಒಲವು ಇರುತ್ತೆ ನಿಮಗೆ. ಹಾಗೆ ಈ ದಿನದಲ್ಲಿ ನಿಮ್ಮ ಅಭಿಪ್ರಾಯವನ್ನು ತುಂಬ ಚೆನ್ನಾಗಿ ವ್ಯಕ್ತಪಡಿಸ್ತೀರಿ. ಅದರಲ್ಲೂ ಸರಿ ತಪ್ಪುಗಳ ಬಗ್ಗೆ ನಿಷ್ಕರ್ಷೆ ಮಾಡುವಂತಹ ಸಂದರ್ಭದಲ್ಲಿ ಒಬ್ಬ ಉತ್ತಮ ನ್ಯಾಯಾಧೀಶರಂತೆ ವರ್ತನೆ ಮಾಡುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನದಲ್ಲಿ ನಿಮಗೆ ಕೆಲಸ ಕಾರ್ಯಗಳ ಓಡಾಟ, ಒತ್ತಡ, ಇದರಿಂದ ಸ್ವಲ್ಪ ದೇಹಾಲಸ್ಯ ಉಂಟಾಗಬಹುದು. ಎಲ್ಲೋ ಒಂದು ಕಡೆ ಮೈಕೈ ನೋವಿನಿಂದ ಸ್ವಲ್ಪ ಆಲಸ್ಯ ಮನೋಭಾವ ಉಂಟಾಗುವಂಥದ್ದು ಕೂಡ ಇರುತ್ತೆ. ಇನ್ನು ಈ ದಿನದಲ್ಲಿ ಕಷ್ಟದಲ್ಲಿ ಇರುವಂಥವ್ರಿಗೆ ಸಹಾಯ ಮಾಡುವಂಥ ಒಂದು ಮನಸ್ಥಿತಿ ಇದೆ. ಆದರೆ ನಿಜವಾಗ್ಲೂ ಅವರು ಕಷ್ಟದಲ್ಲಿದ್ದಾರಾ, ನಿಮ್ಮ ಒಂದು ಸಹಾಯದ ಅರ್ಹತೆ ಅವರಿಗಿದೆಯೇ ಅನ್ನುವಂಥದ್ದನ್ನು ನೋಡಿ ನೀವು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ಕಾರ್ಯ ಸಾಧನೆ ಮಾಡುವಂತಹ ಸಂದರ್ಭದಲ್ಲಿ ನೀವು ಯಾರಿಗೂ ಕೂಡ ಅಪಾಯ ಆಗಬಾರ್ದು, ಆ ರೀತಿಯಲ್ಲಿ ಮುಂದುವರಿಬೇಕು. ಅದಕ್ಕಾಗಿಯೇ ಈ ದಿನ ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಈ ದಿನದ ನಿಮ್ಮ ಕೆಲಸ ಕಾರ್ಯಗಳ ಪ್ರಗತಿ ಏನಿದೆ, ಆ ವೇಗ ಏನಿದೆ, ಅದು ಇದ್ದಕ್ಕಿದ್ದ ಹಾಗೇನೆ ಕಡಿಮೆ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಈ ದಿನದಲ್ಲಿ ಕಾರ್ಯಕಾರಣ ಸಂಬಂಧವನ್ನು ಕಂಡುಹಿಡ್ಕೊಳ್ಬೇಕು. ಯಾವ ಕಾರಣಕ್ಕಾಗಿ ಈ ಕೆಲಸ ಇಲ್ಲಿಗೆ ನಿಂತಿದೆ ಅಥವಾ ಇದರಿಂದ ಬರುವಂತಹ ಫಲಿತಾಂಶ ಸರಿಯಾಗಿ ಬಂದಿಲ್ಲ ಅನ್ನುವಂಥದ್ರ ಬಗ್ಗೆ ನೀವು ಅವಲೋಕನ ಮಾಡಿಕೊಳ್ಬೇಕು, ಆತ್ಮಾವಲೋಕನ ಮಾಡಿಕೊಳ್ಬೇಕು, ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಬೇಕು. ಹಾಗೆ ಈ ದಿನದಲ್ಲಿ ನಿಮ್ಮ ನಿರ್ಧಾರಗಳು ಸ್ವಲ್ಪ ಹತಾಶೆಯ ಮನೋಭಾವದಿಂದ ಕೂಡಿರುವಂಥದ್ದು. ಏಕೆಂದರೆ ಯಾವುದೂ ಆಗದೇ ಇದ್ದಾಗ ಏನೋ ಒಂದು ಆಗಲಿ ಅನ್ನುವಂಥ ರೀತಿಯಲ್ಲಿ ನಿರ್ಧಾರಗಳು ಇರುತ್ತೆ. ಆದರೆ ಇದು ತುಂಬ ಪ್ರಾಕ್ಟಿಕಲ್ ಆಗಿ ಇರಲ್ಲ. ಹಾಗಾಗಿನೇ ಮಾನಸಿಕ ಪ್ರಕ್ಷುಬ್ಧತೆಗೆ ಇದು ಕಾರಣವಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಇನ್ವಾಲ್ವ್ಮೆಂಟ್ ಬೇಕು, ಸ್ವಲ್ಪ ಅಲರ್ಟ್ನೆಸ್ ಅನ್ನುವಂಥದ್ದು ಕೂಡ ಬೇಕಾಗುತ್ತೆ. ಇನ್ನು ಈ ದಿನ ನಿಮ್ಮ ನಿರ್ಧಾರಗಳು ಸರಿ ಇರಲ್ಲ. ಮುಂದೆ ಏನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ನಿರ್ಧಾರ ಮಾಡುವಂಥದ್ದೇ ನಿಮಗೆ ದೊಡ್ಡ ಪ್ರಶ್ನೆ, ಅದೇ ಒಂದು ಸವಾಲು ನಿಮಗೆ. ಹಾಗಾಗಿ ಈ ದಿನ ಹಣಕಾಸಿನ ವಿಚಾರದಲ್ಲೂ ಕೂಡ ಸ್ವಲ್ಪ ನಷ್ಟ ಆಗುತ್ತೆ. ಹಾಗೆ ಈ ಆಡಂಬರದ ಜೀವನಕ್ಕೆ ಮರುಳಾಗಿ ಕೆಲವು ನಷ್ಟಗಳನ್ನು ಉಂಟು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಹೊಗಳು ಭಟ್ಟರ ಮುಖಸ್ತುತಿಗೆ ಮರುಳಾಗಬೇಡಿ. ಆದಷ್ಟು ಅವರನ್ನು ದೂರ ಇಡುವಂಥದ್ದು ಈ ದಿನ ಬಹಳ ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಈ ದಿನ ಭಕ್ತಿಯಿಂದ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಲಕ್ಷ್ಮೀ ನೃಸಿಂಹಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ. 4ನೇ ಮನೆಯಲ್ಲಿ ಚಂದ್ರ ಅಂದರೆ ಇದು ಸ್ವಲ್ಪ ವ್ಯಯವನ್ನು ತೋರಿಸುವಂಥದ್ದು, ಸ್ವಲ್ಪ ಸಂಬಂಧಗಳಲ್ಲಿ ಮಿಶ್ರ ಪ್ರತಿಕ್ರಿಯೆ ಇರುವಂಥದ್ದು. ಹಾಗೆ ಈ ದಿನ ನಿಮ್ಮ ತಾಯಿಯವರ ಆರೋಗ್ಯದ ಕಡೆ ಅಥವಾ ಕುಟುಂಬದಲ್ಲಿರುವಂಥ ಹಿರಿಯ ಸ್ತ್ರೀಯರ ಆರೋಗ್ಯ ಏನಿದೆ ಇದರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಹಾಗೆ ಈ ದಿನ ನೀವು ಹಣಕಾಸಿನ ವಿಚಾರವಾಗಿ ಸ್ವಲ್ಪ ಗಂಭೀರವಾದಂತಹ ಸಮಸ್ಯೆಯನ್ನು ಕೂಡ ಎದುರಿಸಬೇಕಾಗತ್ತೆ. ಆ ಕಾರಣಕ್ಕಾಗಿಯೇ ಈ ದಿನ ನೀವು ಲೆಕ್ಕಾಚಾರದಿಂದಲೇ ಇರಬೇಕಾಗತ್ತೆ. ಇನ್ನು ಈ ದಿನ
ಹೊಸ ವಸ್ತುಗಳ ಖರೀದಿ, ವಾಹನ ಖರೀದಿ, ಹಾಗೆ ಯಾವುದೇ ರೀತಿಯ ಖರೀದಿ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಂಡ್ರೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾರಾದರೂ ಅನುಭವಸ್ಥರ ತಜ್ಞರ ನೆರವನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಹಣಕಾಸಿನ ಸ್ಥಿತಿ ಸ್ವಲ್ಪ ಸುಧಾರಣೆಯತ್ತ ನಡೀತಾ ಇದೆ. ಆದರೆ ನೀವಾಗಿ ಮಾಡಿಕೊಳ್ಳುವಂಥ ಒಂದು ತಪ್ಪು, ಅದರಲ್ಲೂ ನಿಮ್ಮ ಮಾತು ಈ ದಿನ ಈ ಒಂದು ಪ್ರಗತಿಯನ್ನು ಕೂಡ ನಿಮ್ಮಿಂದ ದೂರ ತಳ್ಳಿಬಿಡುತ್ತೆ. ಹಾಗಾಗಿ ಕೈಗೆ ಒಂದು ತುತ್ತು ಬಾಯಿಗೆ ಇಲ್ಲ ಅನ್ನುವಂಥ ಒಂದು ಫೀಲಿಂಗ್ ಈ ದಿನ ಬರುವಂಥದ್ದು. ಹಾಗೆ ಈ ದಿನ ನಿಮ್ಮನ್ನು ಯಾರು ಹಗುರವಾಗಿ ಭಾವಿಸ್ತಾರೋ ಅಂಥವರ ಜೊತೆಯಲ್ಲಿ ಸೇರಬೇಡಿ. ಏಕೆಂದರೆ ನಿಮ್ಮ ಉತ್ಸಾಹಕ್ಕೆ ತಣ್ಣೀರೆರಚುವಂಥವರು ಅವರು. ಆದಷ್ಟು ಅವರಿಂದ ದೂರ ಇರುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಸಾಧು ಸ್ವಭಾವ ಏನಿದೆ ಅದನ್ನು ಕೆಲವರು ನಿಮ್ಮ ದೌರ್ಬಲ್ಯ ಅಂತ ಹೇಳಿ ಅಂದ್ಕೊಳ್ತಾರೆ, ನಿಮ್ಮ ವೀಕ್ನೆಸ್ ಅಂತ ಹೇಳಿ ತಿಳ್ಕೊಳ್ತಾರೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂತಹ ದಿನ. ಕೀರ್ತಿ ಸ್ಥಾನ ಇದು, ಪರಾಕ್ರಮ ಸ್ಥಾನ ಇದು. ಹಾಗಾಗಿ ಈ ದಿನ ಧೈರ್ಯದಿಂದ ಮಾಡಿರುವಂತಹ ಕೆಲಸ ಕಾರ್ಯಗಳಿಗೆ ಉತ್ತಮವಾದಂತಹ ಪ್ರತಿಫಲ ಸಿಕ್ಕತ್ತೆ. ಹಾಗಾಗಿ ಹಿಂದೆ ಮಾಡಿದಂತಹ ಇನ್ವೆಸ್ಟ್ಮೆಂಟ್ಗೆ ಈ ದಿನ ಒಂದು ಫಲ ನೋಡುವಂಥದ್ದು ಇದೆ. ಜೊತೆಗೆ ನಿಮ್ಮ ಕುಟುಂಬ ವಲಯದಲ್ಲಿ ಒಂದು ಪ್ರಯಾಣ ಮಾಡುವಂಥದ್ದು, ವಿದೇಶಿ ಪ್ರವಾಸ ಮಾಡುವಂಥದ್ದು, ಇದರ ಬಗ್ಗೆ ಪೂರ್ವ ಸಿದ್ಧತೆ, ಇದರ ಬಗ್ಗೆ ಒಂದು ಚರ್ಚೆ ನಡೆಯುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ನಿರೀಕ್ಷಿತ ಮಟ್ಟದಲ್ಲಿ ನೀವು ಲಾಭವನ್ನು ಪಡ್ಕೊಳ್ತೀರಿ. ನೀವು ಅಂದುಕೊಂಡಂತಹ ಕೆಲಸವನ್ನು ಮಾಡ್ತೀರಿ. ನಿಮ್ಮ ವ್ಯಾಪಾರ ವ್ಯವಹಾರಗಳು ಈ ದಿನ ಪ್ರಗತಿಯತ್ತ ಮುಂದುವರಿತಾ ಇರುತ್ತೆ. ಆದರೆ ಈ ದಿನ ಕೆಲವೊಂದು ಅವಕಾಶಗಳು ನಿಮ್ಮ ಕೈಯಿಂದ ಜಾರಿ ಹೋಗುವಂಥ ಸಾಧ್ಯತೆ ಇರುತ್ತೆ. ಏಕೆಂದರೆ ಈ ದಿನ ಯಾವುದೋ ಒಂದು ವಿಚಾರಕ್ಕೆ ನೀವು ಹೆಚ್ಚು ಗಮನವನ್ನು ಕೊಡ್ತೀರಿ, ಮತ್ತೊಂದು ವಿಚಾರವನ್ನು ಕಡೆಗಣಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ವ್ಯಕ್ತಿಯಿಂದ ಅಥವಾ ಸಂಬಂಧಿಗಳಿಂದ ನಿಮಗೆ ಒಂದು ಉಡುಗೊರೆ ಸಿಕ್ಕುವಂಥದ್ದು ಅಥವಾ ನಿಮ್ಮ ಕೆಲಸ ಕಾರ್ಯಗಳಿಗೆ ಒಳ್ಳೆಯ ಶ್ಲಾಘನೆ ಸಿಕ್ಕುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇದು ನಿಮಗೆ ಒಂದು ಮಾರಲ್ ಆಗಿ ಒಂದು ಉತ್ತೇಜನವನ್ನು ಕೊಡುತ್ತೆ. ಇದೇ ನಿಮಗೆ ಒಂದು ಮಾರಲ್ ಸಪೋರ್ಟ್ ಆಗಿ ಈ ದಿನ ನಿಲ್ಲುವಂಥದ್ದು. ಹಾಗೆ ಈ ದಿನದಲ್ಲಿ ವಿಶೇಷ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ ಇದೆ. ವಿಲ್ ಪವರ್ ಚೆನ್ನಾಗಿದೆ. 4 ಜನರಿಗೆ ಅನುಕೂಲ ಆಗುವಂಥ ಕೆಲಸಗಳನ್ನು ಮಾಡ್ತೀರಿ. ಆ ಬಗ್ಗೆ ಧನಾತ್ಮಕವಾಗಿ ಆಲೋಚನೆ ಮಾಡ್ತೀರಿ. ಮನಸ್ಸಿಗೆ ತುಂಬ ಸಮಾಧಾನ ಇರುತ್ತೆ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ. ಇದು ಧನಸ್ಥಾನ, ಇದು ವಾಕ್ಸ್ಥಾನ, ಇದು 2ನೇ ಮನೆ. ಹಾಗಾಗಿ ಈ ದಿನ ಹಣಕ್ಕಾಗಿ ಸ್ವಲ್ಪ ಮಾತಿನ ಚಕಮಕಿಗಳು ಆಗುವಂಥದ್ದಿದೆ. ಹಣಕ್ಕಾಗಿ ಮನಸ್ತಾಪಗಳು ಆಗುತ್ತೆ. ಹಣಕ್ಕಾಗಿಯೇ ಬೇಸರ ಕೂಡ ಆಗುತ್ತೆ. ಒಟ್ಟಾರೆ ಹಣವೇ ಈ ದಿನದ ನಿಮ್ಮ ಶಾಂತಿ ನೆಮ್ಮದಿಯನ್ನು ನಿರ್ಧಾರ ಮಾಡುವಂಥದ್ದು. ಹಾಗಾಗಿ ಹಣಕ್ಕೆ ಈ ದಿನ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಡಿ. ಇನ್ನು ಸಂಬಂಧಿಕರ ಜೊತೆಯಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ಮಾಡಬೇಡಿ. ಇನ್ನು ಈ ದಿನದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅದರಲ್ಲೂ ಪ್ರಮುಖವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಈ ದಿನ ಅಷ್ಟೊಂದು ಚೆನ್ನಾಗಿಲ್ಲ. ಹಾಗೆ ಈ ದಿನ ನಿಮ್ಮ ಮಕ್ಕಳಾಗಲಿ ನಿಮ್ಮ ಕುಟುಂಬದ ಸದಸ್ಯರಿಗಾಗಲಿ ನೀವು ಉತ್ತಮವಾದಂಥ ಒಂದು ಸಮಯವನ್ನು ನೀಡಬೇಕು, ಕ್ವಾಲಿಟಿ ಟೈಮನ್ನು ನೀಡಬೇಕು. ಅವರ ಸಮಸ್ಯೆಗಳ ಬಗ್ಗೆ, ಅವರ ನೋವುಗಳ ಬಗ್ಗೆ ಈ ದಿನ ನೀವು ಕೇಳಿಸ್ಕೊಳ್ಬೇಕು. ಹಾಗಾಗಿ ನಿಮ್ಮದೇ ಒಂದು ಪ್ರವರವನ್ನು ಹೇಳೋದಕ್ಕಿಂತ ಬೇರೆಯವರು ಹೇಳುವಂಥ ಒಂದು ನೋವು ನಲಿವುಗಳನ್ನು ಕೇಳಿಸ್ಕೊಳ್ಳಿ. ಆಗ ನಿಮಗೂ ಕೂಡ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ. ಅವ್ರಿಗೂ ಕೂಡ ನಿಮ್ಮ ಬೆಂಬಲವನ್ನು ಪಡ್ಕೊಂಡಂಥ ಒಂದು ಅನುಭವ ಆಗುತ್ತೆ. ಹಾಗೆ ಈ ದಿನದಲ್ಲಿ ಹಣಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ತಜ್ಞರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ಹೊಸ ಆದಾಯದ ಮೂಲಗಳು ನಿಮಗೆ ಗೋಚರಿಸುತ್ತೆ. ಇನ್ನು ಈ ದಿನ ಯಾವುದೇ ಒಂದು ಸಮಸ್ಯೆಗಳು ಬಂದರೆ ಅದನ್ನು ಕೂಡಲೇ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ನಿಮ್ಮ ವೈಯಕ್ತಿಕ ಆರೋಗ್ಯದ ಕಡೆ ಈ ದಿನ ಸ್ವಲ್ಪ ಗಮನ ಕೊಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಮಂತ್ರವನ್ನು ಹೇಳ್ಕೊಳ್ಳಿ.
ನವಗ್ರಹಗಳ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಲಾಭದ ದಿನ, ಈ ದಿನ ಸಂತೋಷದ ದಿನ. ಏಕೆಂದರೆ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರ್ತಾನೆ. ಜೊತೆಗೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಲೆವೆಲ್ ಬಹಳ ಚೆನ್ನಾಗಿದೆ. ಅದರಲ್ಲೂ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಬಹಳ ಚೆನ್ನಾಗಿರೋದ್ರಿಂದ ಕೆಲಸ ಕಾರ್ಯಗಳನ್ನು ನೀವೇ ಸ್ವತಃ ಹೋಗಿ ಮಾಡಿ ಮುಗಿಸುವಂಥ ಅವಕಾಶ ಕೂಡ ಇದೆ. ಹಾಗಾಗಿನೇ ಈ ದಿನ ಧನ ಲಾಭವಾಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಇನ್ನು ಈ ದಿನ ನಿಮ್ಮ ಒಂದು ಮನಸ್ಸಿಗೆ ಬಂದಂತೆ ಖರ್ಚನ್ನು ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಏಕೆಂದರೆ ದುಡಿಮೆ ನಿಮ್ಮದೇ, ಖರ್ಚು ಕೂಡ ನಿಮ್ಮದೇ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಮನಸ್ಥಿತಿ ಇರುತ್ತೆ. ಆದರೆ ಸ್ವಲ್ಪ ಉಳಿತಾಯ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಳುವಂಥದ್ದು ಉತ್ತಮ ಈ ದಿನ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮ ಯೋಚನೆ ತುಂಬ ಧನಾತ್ಮಕವಾಗಿರಲಿ, ತುಂಬ ಪಾಸಿಟಿವ್ ಆಗಿದ್ದರೆ ಒಳ್ಳೆಯದು. ಇನ್ನು ನೀವು ಮಾತಾಡುವಂಥ ಮಾತು, ನಿಮ್ಮ ಹೇಳಿಕೆಗಳು, ನಿಮ್ಮ ಅಭಿಪ್ರಾಯಗಳು ಕೆಲವರಿಗೆ ಇದು ತಪ್ಪು ಗ್ರಹಿಕೆಯಾಗಿ ಕಾಣಿಸುತ್ತೆ. ನೀವು ಸರಿಯಾಗೇ ಇದ್ದೀರಿ, ಸರಿಯಾದ ದಾರಿಯಲ್ಲೇ ಇದ್ದೀರಿ. ಆದರೆ ಈ ದಿನ ನಿಮ್ಮನ್ನು ಯಾರು ಇಷ್ಟಪಡಲ್ಲ ಅಂಥವರು ನಿಮ್ಮ ಮಾತಿನಲ್ಲಿ, ನಿಮ್ಮ ನಡತೆಯಲ್ಲಿ ಕೆಲವೊಂದು ದೋಷಗಳನ್ನು ಹುಡುಕುವಂಥ ಒಂದು ಪ್ರಯತ್ನದಲ್ಲಿರ್ತಾರೆ. ನಿಮ್ಮ ಒಂದು ಕೀರ್ತಿಗೆ ಮಸಿ ಬಳಿಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಇಂಥವರ ಬಗ್ಗೆ. ಹಾಗೆ ನಿಮ್ಮ ಯಾವುದೇ ವಿಚಾರಗಳನ್ನು ಈ ದಿನ ಯಾರಿಗೂ ಹೇಳಬೇಡಿ. ಆ ರೀತಿ ನೀವು ಮೌನವಾಗಿದ್ದುಕೊಂಡೇ ಸಮಯವನ್ನು ಸಾಧನೆ ಮಾಡಬೇಕಾಗತ್ತೆ, ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನ ಆತ್ಮವಿಶ್ವಾಸ ಚೆನ್ನಾಗಿರೋದ್ರಿಂದ ಕೆಲಸಗಳು ಚೆನ್ನಾಗಿ ನಡೆಯುತ್ತೆ, ಒಳ್ಳೆಯ ಫಲಿತಾಂಶವೂ ಕೂಡ ಬರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಹಣಕಾಸಿನ ದೃಷ್ಟಿಯಲ್ಲಿ ಈ ದಿನ ನಿಮಗೆ ಅತ್ಯಂತ ಕಳಪೆಯ ದಿನ. ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ 6ಕ್ಕೆ ಹತ್ತಲ್ಲ, 3ಕ್ಕೆ ಇಳಿಯಲ್ಲ ಅನ್ನುವಂಥ ಒಂದು ಭಾವನೆಯಲ್ಲಿ ಇರ್ತೀರಿ. ಹಾಗಾಗಿನೇ ಈ ದಿನ ನಿರ್ಣಾಯಕವಾದಂತಹ ಒಂದು ಕ್ರಮವನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಕಷ್ಟ ಆಗುತ್ತೆ. ಯಾವುದೇ ನಿರ್ಧಾರ ಕೂಡ ಈ ದಿನ ಆಗಲ್ಲ. ಅದಕ್ಕಾಗಿಯೇ ಪ್ರಮುಖವಾದಂಥ ನಿರ್ಧಾರಗಳನ್ನು ಈ ದಿನ ಕೈ ಬಿಡುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಮೋಸ ಹೋಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ವ್ಯಾಪಾರಂ ದ್ರೋಹ ಚಿಂತನಂ ಅನ್ನುವಂಥ ರೀತಿಯಲ್ಲಿ ನೀವು ಯಾವುದೇ ವ್ಯಾಪಾರ ಮಾಡಿ ಅದರಲ್ಲಿ ನಿಮಗೆ ತೃಪ್ತಿ ಅನ್ನುವಂಥದ್ದು ಸಿಕ್ಕಲ್ಲ. ಅದೇ ಹೆಚ್ಚಿನ ಬೆಲೆಗೆ ವಸ್ತುವನ್ನು ಖರೀದಿ ಮಾಡುತ್ತಿರುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿನೇ ಹಣಕಾಸಿನ ವಿಚಾರದಲ್ಲಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನದಲ್ಲಿ ಈ ಷೇರು ಮಾರುಕಟ್ಟೆಯಲ್ಲಿ ಏನಾದರೂ ಹಣವನ್ನು ತೊಡಗಿಸ್ತಾ ಇದ್ದರೆ ಅಲ್ಲಿ ಸ್ವಲ್ಪ ನಷ್ಟ ಅನುಭವಿಸುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳಲ್ಲಿ, ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ನಿಮಗೆ ಅಷ್ಟೊಂದು ಸಮರ್ಪಕವಾದಂತಹ ಮನಸ್ಥಿತಿ ಇಲ್ಲ, ಸಂತೋಷ ಇಲ್ಲ. ಏನೋ ಒಂದು ರೀತಿಯಲ್ಲಿ ವೇದನೆ, ಹೇಳಿಕೊಳ್ಳಲಾಗದಂತಹ ಒಂದು ಪರಿಸ್ಥಿತಿಯಲ್ಲಿ ಈ ದಿನ ಇರ್ತೀರಿ. ಬಿಸಿ ತುಪ್ಪದಂತೆ ಕೆಲವೊಂದು ಸನ್ನಿವೇಶಗಳು ನಿಮಗೆ ಎದುರಾಗುತ್ತೆ. ಈ ಎಲ್ಲ ವಿದ್ಯಮಾನಗಳನ್ನು ಗಮನಿಸಿದ್ರೆ ಈ ದಿನ ನಿಮ್ಮ ಮನಃಶಾಂತಿ ಬಹಳ ಮುಖ್ಯ ನಿಮಗೆ. ಅದಕ್ಕಾಗಿ ಯೋಗ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ. ಜೊತೆಗೆ ಈ ದಿನ ನಿಮ್ಮ ನೆಚ್ಚಿನ ಭಗವಂತನನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.